ಅಮ್ಮ 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 ಏಯ್ ಏನಕ್ಲ ಬಂದೆ? ಹಾ ತಿರ್ಗಾ ನಾನು ಹೆಂಡ್ತಿ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಅನ್ನಿಸ್ತು ನನಗಂತೂ. ಇನ್ನು ಏನು ಮಾಡೋಕ್ಕಾಯ್ತದೆ, ಅದಕ್ಕೆ ನೀ ಬಂದೆ. ಅವಳಿಗೂ ನಾನು ಬಿಟ್ರೆ ಇನ್ನು ಯಾರವ್ರೆ? ಅವಳಿಗೂ ಯಾರೋ ಗೊತ್ತಿಲ್ವಲ್ಲ, ಅದಕ್ಕೆ ನೀ ಹೋದ್ರೆ ಹೋಗ್ಲಿ ಬಿಡು. ಇನ್ನು ಬಂಗಾರಮ್ಮನ್ಗೆ ಏನಂತೆ ಯಾರೋ ಒಬ್ರು ಇರ್ತಾರೆ. ನಾನು ಯಾಕೆ ಸುಮ್ಮನೆ ಇವಳು ಮೋಸ ಮಾಡಬೇಕು? ತಾಳಿ ಬೇರೆ ಕೊಟ್ಟು ಅವ್ರ ಅಪ್ಪು ಮಾತು ಕೊಟ್ಟು ಕರ್ಕೊಂಬಂದಿದ್ದೀನಿ. ಅದಕ್ಕೇನೆ ಅವಳು ಮೋಸ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೇನೆ ನಾನೇನೆಯ ಬಂದೆ ಅವಳಿಗೂ ಒಂದು ಜೀವನ ಕೊಡೋಣ ಅಂತ ಹೇಳ್ಬಿಟ್ಟು. ಹ್ಞೂ ಕ್ಷಮಿಸಿದೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳೋಕೆ ನಾನು ತಪ್ಪಾಯ್ತು ಅಂತ ಕೇಳ್ತೀನಿ. ಇಬ್ರು ಒಂದಾಗೋಗ್ಬಿಟ್ಟದಾಗ ಹೆಂಗೋನ್ವೇ ಇರ್ತೀವಿ. ಲೋಪರ್ ನನ್ನ ಮಗನೇ. ಆ ಓಹೋ ಯಾಕೆ ಈಗ ಬಂದ್ಬಿಟ್ಟ ಬೇವರ್ಸಿ? ಅವತ್ತು ಹೋಗ್ಬೇಡ 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 ಅಂತ ಹೇಳಿದ್ರು ನಾನು ಹೋಗೋದೆ ನನ್ನ ಹೆಂಡ್ತಿ ಅಂತ ಹೋದೆ. ಈಗ ಅವಳು ಪಂಚಾಯತಿನಾಗೆ ಮುಂದೆ ನೀ ಯಾವನ್ನೋ ಇನ್ನೊಬ್ಬನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದ್ಲಂತೆ. ಈಗ ಅದಕ್ಕೆ ತಾನೇ ನೀನು ಬೇಡ ನಂಗೆ ಅವಳು ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಿರೋದು. ಅಯ್ಯೋ ನಿನ್ನ ಮಕ ಮುಚ್ಚ, ನಿಂಗೆ ಬರಬಾರ್ದು ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ ಲೋಪರ್ ನನ್ನ ಮಗನೇ. ಈಗ ಬಂದವನಿ ಹಳ್ಳ ಆಡಿಸ್ಕೊಂಡು ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು. ಅವತ್ತು ಗಿಣಿಗೆ ಹೇಳ್ದೆ ಹೋಗ್ಬೇಡ ಕಣ್ಮಗ ನನ್ನ ಮಾತು ಕೇಳಲ್ಲ ಮಗ. ಹೋಗ್ಬೇಡ ಕಣ್ಮಗ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿದ್ರು ನಾವೇ ಕುಣ್ಕೊಂಡು ಹೋಗ್ಬಿಟ್ಟಲ್ಲ ನೀನು. ಲೋಪರ್ ನನ್ನ ಮಗನೇ. ಕೈ ಕೊಟ್ಲಾ? ಸರಿಯಾಗಿ ಕೈ ಕೊಟ್ಲಾ? ಕಣಮ್ಮ. ಅಮ್ಮ ಅದು ಹಂಗೇನಿಲ್ಲ ಕಣಮ್ಮ, ಅದು ಹಂಗೇನಿಲ್ಲ. ನನಗೆ ಯಾಕೋ ನನ್ನ ಹೆಂಡ್ತಿನ ಬಿಟ್ಟಿರೋಕ್ಕಾಗಲಿಲ್ಲ. ನನ್ನ ಹೆಂಡ್ತಿನ ನೆನ್ಸ್ಕೊಂಡು ಹೊಳ್ತಿದ್ದೆ ರಾತ್ರಿ. ಇವಳ ಮೇಲೆ ನಂಗೆ ಪಿರುತಿಷೇನೆ. ಅವಳ ಮೇಲೆಲ್ಲನೂ ಅಷ್ಟೊಂದೇನು ಪಿರುತಿಲ್ಲ ನನಗೆ. ಇವಳಂದ್ರೆ ನೀವು ಬೋಲ್ ಇಷ್ಟ ಅಲ್ವ ನನಗೆ. ಅದಕ್ಕೆ ನೀನು ಹೆಂಗೋನೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಹಂಗೋ ಹಿಂಗೋ ಅಂತ ಹೇಳ್ಬಿಡ್ತಾ ಇದ್ದೆ. ಆದರೆ ಏನು ಮಾಡಲಿ, ಅದು ಅದು ತಾಳಿಗಿಲೆ ಕೆಟ್ಟೈತಿಲ್ಲ, ಹೆಂಗೆಂಗ ಮಾತಾಡ್ತಿದೀಗ ನ್ಯಾಯವಾಗಿ ಮಾತಾಡೋದು ಏನು ಅಂತ ಹೇಳ್ಬಿಟ್ಟು. ಯಾಕೆ ನಾನು ಬಂದು ನಿಂತ್ಕೊಂಡ್ರೆ ನಿಂಗೆ ನಾಲ್ಗೆ ಎಲ್ಲನೂ ತಿರುಗ್ತದ ಹೆಂಗೆಂಗೋನುವೆ? ಬಾವಾ ಈ ನನ್ನ ಮಗುನ ಅದು ಏನು ವಿಚಾರ ಮಾಡ್ಕೊತೀನಿ ನೀನೇ ವಿಚಾರಿಸ್ಕ. ನಾನು ಇನ್ನೇನು ಮಾಡೋಕ್ಕಾಯ್ತದೆ? ಈ ಲೋಪರ್ ನನ್ನ ಮಗನ ನನಗೂ ಬುದ್ಧಿ ಹೇಳಿ ಸಾಕಾಗೋಗ್ಬಿಟ್ಟೈತೆ ಕಣವ. ಅದೇನು ವಿಚಾರ ಮಾಡ್ಕೊಂತೀವೋ ನೀನೇ ವಿಚಾರ ಮಾಡ್ಕೊಬಿಡು. ನಾನು ಇನ್ನೇನು ನಿರ್ಧಾರ ತಗೊಂಡ್ರು ನಂಗೇನು ಬೇಜಾರಾಗಲ್ಲ ಕಣವ. ಈ ನನ್ನ ಮಗನ ಮೇಲೆ ನೀನು ಯಾವ ನಿರ್ಧಾರನ ತಗೊಳವ, ನನಗೆ ಯಾವ ಬೇಜಾರನೂ ಇಲ್ಲ. ಸುಮ್ಕೆ ನೀಯ ಅದೇನೋ ಮಾಡು. ಏನಕ್ಕೆ ಬಂದೆ? ಈಗ ವಾಪಸ್ ಹೋಗಿದ್ದಲ್ಲ ನಂಗೆ ಮೊದಲನೇ ಏನ್ರು ಬೇಕು ಅಂತ ಹೇಳ್ಬಿಟ್ಟು ಈಗ ಯಾಕಲ ಬಂದೆ ಇನ್ನೊಂದು ಕಿತ? ಅದು ಅದೇನು ಅಂದರೆ ನನಗೆ ನೀನೇ ನೆನಪಾಗೋಗ್ಬಿಟ್ಟೆ. ಅಂದರೆ ಅದು ನೀನು ಬಿಟ್ಟಿರೋಕೆ ನನಗೆ ಆಗಲಿಲ್ಲ. ಅಯ್ಯೋ ಇವಳು ಮಾತು ಕೊಟ್ಬಿಟ್ಟಿದ್ದಲ್ಲ, ಇವಳ ಜೊತೆನೇ ಇರ್ತೀನಿ, ಇವಳ ಜೊತೆಗೆ ಕೊನೆ ಗಂಟೆ ಇರ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಬಿಟ್ಟಿದ್ದಲ್ಲ. ಅದು ಯಾಕೆ ಹಿಂಗೆ ಆಗೋಗ್ಬಿಡ್ತಲ್ಲ ನನಗೆ? ಅದು ಯಾಕೆ ಅಂತ ಹೇಳ್ಬಿಟ್ಟು ಮನಸ್ಸೇ ತಡಿಲಿಲ್ಲ. ಅದಕ್ಕೆ ನಿನ್ನ ಜೀವನ ಹಾಳು ಮಾಡೋದು ಬೇಡ, ನಿನ್ನ ಜೊತೆನೇ ಸಂಸಾರ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನಿಯ ಬಂದೆ. ಇಷ್ಟಾದ್ರೂ ಎಷ್ಟು ಸುಳ್ಬೋಗೊಳ್ತೀಯಲ್ಲ ನಾಯಿ. ಗಂಡಂಗೆ ಹೊಡಿತೀಯೇನೆ. ಅವಳು ಇನ್ನೊಬ್ನ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು ನೀನು ಇಲ್ದಿರ ದೌಲತ್ತಾಗೆಲ್ಲ ಮಾತಾಡ್ತಿದ್ಯಲ್ಲ. ಬಿಲ್ಡಪ್ ನನ್ನ ಮಗಂದು ಅವಳಕ್ಕೆ ಯಾಕರು ಸುಗುತ್ತು ಇಲ್ವಪ್ಪ ನನ್ನ ಮಗ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಬ್ರನ್ನ ಕಟ್ಕೊಂಡ್ಬಿಟ್ಟು ಬಂದವಳೆ ಮೊದಲನೇ ಹೆಂಡತಿ. ಹೋಗಿದ್ನೇನೋ ಕೈ ಕಾಲು ಹಿಡ್ಕೊಳಕ್ಕೆ. ಇವಾಗ ಅವಳಕ್ಕೆ ಯಾಕರು ಸುಗಿದ್ಬಿಟ್ಟು ನೀನು ಒಟ್ಟಿದ್ದಕ್ಕೆ ಈಗ ಬಂದ್ಬಿಟ್ಟು ನಮ್ಮಟ್ಟಿಗೆ ಬಂದಿಗ ನೀನು. ಯವ್ವಲೇ ಯಾಕೆ ಹಿಂಗೆ ಹೊಡಿತೀಗೆ? ಅವಳು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟು ಬಂದ್ರೇನೋ ಬಿಟ್ರೇನೋ. ನಂಗೆ ನಿನ್ನ ಮೇಲೆ ಶಾನೆ ಪಿರುತಿ ಇತ್ತಲ್ಲ, ಅದಕ್ಕೆ ನಿನ್ನ ಮ್ಯಾಗೆ ನಿನ್ನ ಹುಡಿಕೊಂಬಿಟ್ಟು ಬಂದಿದ್ದು. ಚಿನ್ನ ನೀನು ಬಿಟ್ರೆ ನಾನು ಆಗೋಗ್ಬಿಡ್ತೀನಿ ಹುಚ್ಚ. ನೀನು ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ ಒಂದು ನಿಮಿಷ. ದಯವಿಟ್ಟು ನಾನು ಬಿಟ್ಬಿಟ್ಟು ಹೋಗ್ಬಿಡ. ನನ್ನ ಮಾತು ಕೇಳು. ಅವಾಗೇನೋ ಆಗಿದ್ದೆಲ್ಲ ಆಗೋಯ್ತು. ಅವಾಗೇನೋ ನನಗೆ ಗೊತ್ತಾಯ್ತಿರಲಿಲ್ಲ, ಚಿಕ್ಕ ಹುಡ್ಗ. ನಾಯಿ ನನ್ನ ಮಗನೇ 15 ದಿನದಿಂದೇನೆ ಚಿಕ್ಕ ಹುಡುಗ ಆಗ್ಬಿಟ್ಟಿದ್ದ, ಈಗ ದೊಡ್ಡ ಹುಡುಗ ಆಗ್ಬಿಟ್ಟು 15 ದಿನಕ್ಕೆ. ಲೋಫರ್ ನನ್ನ ಮಗನೇ. ಇಲ್ಲ ಕಣಲೆ, ನಿನ್ನನ್ನು ಮಾತ್ರ ಮನೆಗೆ ಬಿಟ್ಕೊಳಕಿಲ್ಲ. ನಿನ್ನ ಕಲ್ತ್ಕ ಬುದ್ಧಿಯ. ನನ್ನೇನಿಯಾ ಇಷ್ಟೆಲ್ಲ ಸಂದಕ್ಕೆ ನೋಡ್ಕೊಳ್ಳೋ ನನ್ನೇನಿಯಾ ಬೇಕಾಗಿಲ್ಲ ನೀನು ಅಂತ ಹೇಳ್ಬಿಟ್ಟು ನನಗೇನಿಯಾ ಅವಾಜ್ ಹಾಕ್ಬಿಟ್ಟು ಹೊಲ್ದ ಕಡೆಯಿಂದ ನೀ ಹಂಗೆ ಬ್ಯಾಗ್ ಬಟ್ಟೆ ತುಂಬ್ಕೊಂಡು ಅಷ್ಟು ಹೇಳಿದ್ರು ಕೇಳಿದಂಗೆ ನಾನೇ ಗ್ರೇಟು ಅಂತ ಹೇಳ್ಬಿಟ್ಟು ಹೊಂಟುಬಿಟ್ಟಲ್ಲ. ಇವಾಗ ಯಾವ ಸೀಮೆ ಮಕ ಎತ್ಕೊಂಡು ಬಂದಿದ್ದೀಗ ನಾಲಯಕ್ ನನ್ನ ಮಗನೇ. ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ? ಏಯ್ ನಮ್ಮ ಮನೆಗೆ ನಿನ್ಗೆ ಹಂಗಾಗ್ಲ ಜಾಗನೂ ಕೊಡಕ್ಕಿಲ್ಲ ಕಣಲೆ ನಿಂಗಂತೂ. ಲೋಪರ್ ನನ್ನ ಮಗನೇ. ಅಮ್ಮ ಕಾಪಾಡಮ್ಮ. ಇವಳು ಹೆಂಗ್ ಜುಟ್ಟು ಹಿಡ್ಕೊಂಡು ಹೊಡಿತಾಳು ಕಣಮ್ಮ. ಬುಡೆ ನನ್ನ ನಿನ್ ಮೇಲೆ ಪಿರುತಿಯಿಂದ ನೀಯ ಬಂದಿರೋದು ಬುಡೆ. ಅವಳು ಮದುವೆ ಮಾಡಿಸಿದ್ ನಾನೇ ನೀಯ. ಅವಳು ಮದುವೆ ಮಾಡಿಸ್ಬಿಟ್ಟು ನೀನ್ ಮಂತಕ್ಕೆ ಬರೋಣ ಅಂತ ನೀ ಹೋಗಿದ್ದು. ನಾನೇ ನೀ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡಿಸಿದ್ದು. ಅವಳು ಸಂದಕ್ಕಿರ್ಲಿ ಎಲ್ಲೋ ಅಂತಾಗ ನಾನು ಸಂದಕ್ಕಿರೋಣ. ಮದುವೆಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಾತು ಕೇಳೆ. ಅಯ್ಯೋ ನನ್ನ ಮಾತು ಕೇಳೆ. ಅಯ್ಯೋ ಬರ್ಗೆಟ್ ನನ್ನ ಮಗನೇ, ಲೋಪರ್ ನನ್ನ ಮಗನೇ. ಅಲ್ಲ ಕಣಲೆ, ನನಗೆ ಯಾಮರಿಸ್ತೀಯಲ್ಲ ಗೌರಿ ಅಕ್ಕ. ನೋಡ್ಬಿಟ್ಟು ಮದುವೆ ಮಾಡಿರೋದು ನಾನೇ ನೋಡಿದೀನಿ ಅಂತ ಇಷ್ಟು ಬಿಲ್ಡಪ್ ಕೊಡ್ತೀಗಲ್ಲ. ನಿಂಗೆ ಬರ ಏನೆಲ್ಲ ಬಂದಿರೋದು ನಿಂಗೆ ದೊಡ್ಡರೋಗ. ನಿಂಗೆ ಎಷ್ಟು ಸುಳ್ಳು ಹೇಳ್ತೀಗಲ್ಲ. ಡೇಯ್ ನೀನು ನಂಬಿ ಮನೆಗೆ ಬಿಟ್ಕೊತೀನಿ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡ. ಯಾವನು ಬಂದ್ರು ನಿನ್ನ ಮನೆಗೆ ಸೇರ್ಸಕ್ಕಾಗಲ್ಲ. ಹಿಂಗೆ ಕೂದಲು ಕಿತ್ತಾಕ್ಬಿಡ್ತೀನಿ ಅಷ್ಟೇ. ಏನಿಯಾ ಹೊಸ್ಲಿಂದ ಒಂದು ಹೆಜ್ಜೆ ಒಳಗಡೆ ಕಿಕ್ಬಿಟ್ಟೆ ಅಂತ ಹೇಳಿದ್ರೆ ಲೋಪರ್ ಬೊಡ್ಡಿ. 10 ಲಕ್ಷ ರೂಪಾಯಿ ನುಂಗು ನೀರು ಕುಡ್ದಿರೋದು ಅಲ್ದೇ ನೀನಿಯಾ. ಕೆಲಸ ಮಾಡ್ಲಾ ಹೊಲ್ತಾಗೆ ಅಂತ ಹೇಳಿದ್ರೆ ಯಾವ ಬೇವರ್ಸಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ. ಹೋಗು ಇವಾಗ ಹೋಗಿ ಚೆನ್ನಾಗಿ ಅದು ಏನೇನು ಮಾಡಬೇಕು ಅಂತ ಅನ್ನಿಸ್ತದೆ ಎಲ್ಲನೇ ಮಾಡ್ಕೊಂಡು ಊರು ತಿರ್ಕೊಂಡಿರೋಗು. ಯಾಕೆ ಮದುವೆ ಆಗೋಳಲ್ಲ ಅವಳು. ಹೋಗಿ ಇನ್ನೊಂದ್ಸಲ ಕೈ ಕಾಲು ಹಿಡ್ಕೊಂಡು ನಾನು ಹಿಂದೆ ಬಾ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕ ಸೋರ್ ಆಯ್ತದೆ. ನಮ್ಮ ಮನೆಗೆ ಮಾತ್ರ ನೀನು ಬಿಟ್ಕೊಳಕ್ಕಿಲ್ಲ ಅಂದರೆ ಬಿಟ್ಕೊಳಕ್ಕಿಲ್ಲ.
ಅದು ಯಾರು ಬಂದು ಏನಾರ ಹೇಳಿದ್ರು ಪರವಾಗಿಲ್ಲ, ನಿನ್ನಂತೂ ಬಿಟ್ಕೊಳಕ್ಕಿಲ್ಲ. ಹಾಕು ಬೇವರ್ಸಿಗೆ ಇನ್ನು 4 ಹಾಕು. ಹೇಳ್ದೆ ಹೋಗ್ಬೇಕಾರೆ ನೀನು ಆ ಬಂಗಾರಮ್ಮನ ಮಗಳನ್ನ ನಂಬ್ಯಾಡ್ಲ ಅಂತಂದ್ರೆ ಅಯ್ಯೋಯ್ಯೋಯ್ಯೋ ನಮ್ಮತ್ತೆ ಕಿತ್ತ ಹಾಕೊಂಡು ಹೋಗ್ಬಿಟ್ಟ. ಇವಾಗ ಕಿತ್ತುಗುತ್ ಕಳ್ಸಿದ್ಲೇನು? ಹೊಸಳಿಯ ಬಂದಲ್ಲ, ಈ ನಾಳೆ ಒಳಗೆ ಇನ್ನೇನಕ್ಕೆ ಬೇಕು, ಕಿತ್ತುಗುತ್ ಕಳ್ಸಿರ್ತಾರೆ. ಹೋಗತ್ತಾಗ ಆಳ್ ಬಿದ್ದು ನೆಗದ್ ಬಿದ್ದು ಹೋಗತ್ತಾಗೆ ಅಂತ ಹೇಳ್ಬಿಟ್ಟು ನಿನ್ ಬಾಯಿಗೆ ಮಣ್ಣಾಕ. ನೀ ಯಾಕೆ ಕೊಟ್ಟೋಗ? ನಡಿಯಮ್ಮಿ, ನೀನು ಯಾಕೆ ಬಡ್ದು ಕೈ ನೋಯ್ಸ್ಕತ್ಯಾ? ಆಳ್ ಬಿದ್ದು ಹೋಗ್ಲಿ ಬಾ. ಹಿಂಗೆ ತಿರ್ಕೊಂಡಿರ್ಲಿ. ಆವಾಗ ಏನಾರ ಬುದ್ಧಿಗಿದ್ದಿ ಬಂದತ್ತೇನ ನೋಡನಿ. ತಿರ್ಕಂಡನ ಓಡಾಡ್ಕೊಂಡು ಕಷ್ಟ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗ್ಲಿ. ಲೋಪರ್ ಬಡ್ಡಿ ನನ್ನ ಮಗಂಗೆ. ಹೋಗ್ಲಾ ಹೋಗು. ಇನ್ನೊಂದು ಕಿತ್ತ ನಮ್ಮ ಮನೆ ಕಡೆಗೆ ತಲೆ ಹಾಕ್ಬೇಕಂತೆ. ತಲೆನ ಚಚ್ಬಿಟ್ಟು ಚಟ್ನಿ ಮಾಡ್ಬಿಡ್ತೀನಿ ನನ್ನ ಮಗನೇ. ಏನಾರ ಈ ಕಡೆ ಏನಾರ ತಲೆ ಹಾಕ್ಬಿಟ್ರೆ ಲೋಫರ್ ನನ್ನ ಮಗನೇ. ನಿನ್ನ ಮಕ್ಕ ನೋಡಿದ್ರೆ ಮೈಯೆಲ್ಲ ಉರಿತಾ ಇತ್ತು ನನಗಂತೂ. ನಿನ್ನ ಬುಟ್ಕತೀನಿ ನನ್ನ ಒಳಗಡಿಕೆ ನನ್ನೇನು ಆಟಕೊಂಡು ಲೆಕ್ಕಕ್ಕಿಲ್ಲ. ನಂಗೆ ಮಾಡ್ಕೊಬಿಟ್ಟಿದ್ಯಾ? ಇವನು ನನಗೆ ಬಾಳ್ ಕೊಡ್ತಾನಂತೆ. ಏನು ಬೇಡ ಕಣಪ್ಪ, ನೀನು ನನಗೆ ಬಾಳ್ ಕೊಡೋ ಅವಶ್ಯಕತೆ ಏನೇ ಇಲ್ಲ. ಸರಿ ಬಿಡು, 420 ಆ ಥರ ಆಡ್ಸಿದ್ರು ಬಿಡು, ಹೆಂಗೋನು ಒಳ್ಳೆನು. ಇವತ್ತು ಬದಲಾಯ್ತಾನೆ, ನಾಳೆಗೆ ಬದಲಾಯ್ತಾನೆ ಅಂತ ನಿನ್ನ ಜೊತೆ ಇದ್ದೆ. ಇನ್ನು ನೀನು ಬದಲಾಯ್ತೀಯ ಅನ್ನೋ ಯಾವ ನಂಬಿಕೆನೂ ನನಗಂತೂ ಇಲ್ಲ. ಇನ್ನು ನೀನು ಬದಲಾಗೋದೂ ಇಲ್ಲ. ಇಲ್ಲಿಂದ ಹೋಗಿ ಆ ಬಂಗಾರಮ್ಮನ ಜೊತೆ ನೀನು ಇದ್ಬಿಡು ಅಲ್ಲೇ. ನೀವೇನಾರ ಅನ್ಕೊಂಡ್ರು ಪರವಾಗಿಲ್ಲ ಅತ್ತೆ. ನಾನಂತೂ ನನ್ನ ಮಗನ ಮನೆ ಒಳಗಡೆಗೆ ಸೇರ್ಸಕ್ಕಿಲ್ಲ ಅಂದ್ರೆ ಸೇರ್ಸಕ್ಕಿಲ್ಲ ಅಷ್ಟೇ. ನೀ ಈ ನನ್ನ ಮಗನ ಮಾತ್ರ ಮನೆ ಒಳಗಡೆಗೆ ಸೇರ್ಸಲ್ಲ ನಾನು. ಬ್ಯಾಡ ಕಣವ, ಸೇರ್ಸು ಅಂತ ಹೇಳ್ಬಿಟ್ಟು ನಾನು ಹೇಳೋದೂ ಇಲ್ಲ. ಯಾಲ್ಕ ಬೇವರ್ಸಿ ನನ್ನ ಮಗನ ಮನೆ ಒಳಗಡೆಗೆ ಸೇರಿಸ್ಬಿಟ್ಟು ಏನು ಮಾಡ್ತೀಯಾ? ನಂಗೆ ಗೊತ್ತಿರೋ ಕ್ವಾಪಕ್ಕೆ ಹಂಗೆ ನೀ ಜುಟ್ಟು ಹಿಡ್ಕೊಂಡು ಪಟ 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 ಬಿಡದಾಕ್ಬಿಡೋಣ ಅಂತ ಅನ್ನಿಸ್ತಾಯ್ತು ನನಗಂತೂ. ಲೋಪ ನನ್ನ ಮಗನಿಗೆ ಬಿಡವ, ಬುಟ್ಕ ಬೇಡ. ನನ್ನ ಬುಟ್ಕ ಅಂತ ಯಾಕೆ ಹೇಳಿ ನಿಂಗೆ? ಇಷ್ಟೆಲ್ಲ ಮಾಡವ್ ನೀ ಕೊಂತ್ರಿ ನನ್ನ ಮಗ. ನನ್ನ ಬುಟ್ಕ ಅಂದ್ರೆ ಮುರ್ವದಿ ಇರ್ತದ. ನನ್ನ ಬುಟ್ಕ ಅಂದ್ರೆ ಬೇಡ ಕಣವ, ಬೇಡ 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 ಬೇಡ. ನೀನು ಹೋಗಿ ಸುಮ್ಕೇನಿಯ, ನಾನು ನೋಡ್ಕೊತೀನಿ. ಅಯ್ಯೋ ಹಳೆ ಬೇವರ್ಸಿ, ನಾಯಿ ಬಲ ಯಾವತ್ತಿದ್ರು ಡೊಂಕೆನಂತೆ. ನಿಂದು ಅಷ್ಟೇನಿಯ, ನಿನ್ನ ಬಲನು ಯಾವತ್ತಿದ್ರು ಡೊಂಕ್ ಬಾಲನೇನಿಯ. ನೀನಂತೂ ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ಥೂ ಬೇವರ್ಸಿ, ನಿನ್ನ ಬಾಯಿಗೆಷ್ಟು ಬೆಂಕಿ ಹಾಕ. ಏಯ್ ಹೋಗಿ ಸಾಯಿ ಎಲ್ಲನ ಹೋಗ್ಬಿಟ್ಟು. ಹೆಂಗೋ ಅವಳು ಬಂಗಾರಮ್ಮನ ಮಗಳನ್ನ ಮದುವೆ ಮಾಡಿಸ್ದೆ, ಅಲ್ಲೂ ಸರಿಯಾಗಿ ಬಾಳಿಲ್ಲ. ಈ ಹುಡುಗಿನ ಹೆಂಗೋ ನೀನೇ ಮದುವೆ ಮಾಡ್ಕೊಂಡೆ ಬಂಗಾರಮ್ಮ ಹೇಳಿದ್ಲು ಅಂತ. ಏನೆಲ್ಲ ಕಮ್ಮಿ ಆಗೈತಿ ಇವಳಿಗೆ? ಎಲ್ಲ ಸಂದಕ್ಕೆ ಐತೆ. ಯಾರೆಲ್ಲರೂ ನಿಂಗೆ ಕುದುರೆ ಬಾಲು ದುಡ್ಡು ಕೊಟ್ಬಿಟ್ಟು ದುಡ್ಡಾಳು ಮಾಡ್ಕೊಂಬಿಟ್ಟು ಸಾಯಿ ಅಂತ ಹೇಳ್ಬಿಟ್ಟು ಮಗನೇ ಹಾಳಾಗೋಗು. ಯಾರು ನಿಂಗೆ ಜಾಗನೂ ಕೊಡೋಕ್ಕಿಲ್ಲ, ಏನು ಕೊಡೋಕ್ಕಿಲ್ಲ. ಹೋಗ ಬಂಗಾರಮ್ಮನ ಕೈ ಕಾಲು ಹಿಡ್ಕೊಂಡು ಅಲ್ಲೇ ಬಿದ್ದು ಸಾಯಿ. ಇದು ನನ್ನ ಮನೆ ಅಲ್ಲ, ನನ್ನ ಮಗ ಅಲ್ವಾ ಅಂತ ಹೇಳ್ಬಿಟ್ಟು ನಾಲ್ಕು ಕೇಟ್ ಕೊಟ್ಬಿಟ್ಟು ಮನೆ ಒಳಗಡೆ ಕರ್ಕೊಂಡು ಆರ್ತಿ ಎತ್ತಕ್ಕೆ ನೋಡು. ನಾನಿಲ್ಲಿರೋದೇನಿಯ ಬಿಟ್ಟು ಊರಾಗಿರೋ ಮನೆಯೂ ಮಾರ್ಕೊಂಬಿಟ್ಟು ಬಂದಿದ್ದೀವಿ. ಯೋಚನೆ ಮಾಡು. ನಮಗೆ ಅಂತ ಏನೂ ಇಲ್ಲ ಇಲ್ಲಿ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲೋ ಒಂತಾಗ ಬಿದ್ದಿರ್ಬೇಕು ನಾವು. ನಾನು ಅದಕ್ಕೆ ಇಲ್ಲಿ ಬಿದ್ದಿರೋದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನೋಡು. ನಾನಿವಾಗ ನೀನು ಮನೆ ಒಳಗಡೆ ಸೇರ್ಸೋಂಥ ಪರಿಸ್ಥಿತಿನಾಗಂತೂ ಇಲ್ಲ. ನಾನೇ ಸೊಸೆ ಮನೆಗೆ ಬಿದ್ದಿದ್ದೀನಿ. ಇನ್ನು ಎಲ್ಲಿಂದ ಸೇರಿಸ್ಲಿ? ಅಮ್ಮ ನೀನು ಹಿಂಗೆ ಅಂದ್ಬಿಟ್ರೆ ಹೆಂಗಮ್ಮ? ನಾನು ಏನಮ್ಮ ಮಾಡಲಿ? ನನಗೆ ಇವಾಗ ಯಾರೂ ದಿಕ್ಕಿಲ್ಲ. ನಿಮ್ಮಿ ಮನೆಗೆ ಹೋಗಿದ್ದೆ, ನಿಮ್ಮಿ ನನಗೆ ಬಿಟ್ಕೊಳಕ್ಕಿಲ್ಲ ಅಂದ್ಲು. ಇನ್ನು ಪುಟ್ಟಿಗೆ ಯಾರಂಟಿ ಬಿಟ್ಕೊಳಕ್ಕಿಲ್ಲ. ನನ್ನ ಪುಟ್ಟಿ ಗೊತ್ತಲ್ಲ, ಅವಳು ಮೊದಲೇ ನೀನಿಯ ಅಂಥದ್ರಾಗ ನನಗಿನ್ನು ಯಾರೂ ದಿಕ್ಕಿಲ್ಲ ಕಣಮ್ಮ. ಈ ಹಂಗ ಒಂದು 4 ಏಟು ಹೊಡೆದಿದ್ದೀರಲ್ಲ ಸರಿಯಾಗಿ. ಹೊಡೆದ್ರೂ ಪರವಾಗಿಲ್ಲ, ಹೊಡೆಸ್ಕೊಂಡಿವಿ ನೀನಲ್ಲ ಅಮ್ಮ. ಹೆಂಗನ ಮಾಡ್ಬಿಟ್ಟು ಪ್ಲೀಸ್ ಕಣಮ್ಮ, ಹೆಂಗನ ಮಾಡ್ಬಿಟ್ಟು ನನಗೆ ಹೆಂಗನ ಮಾಡಿ ಇವಾಗ ಇದು ಮಾಡಮ್ಮ ಅಮ್ಮ. ಪ್ಲೀಸ್ ಕಣಮ್ಮ, ಮನೆಗೆ ಸೇರ್ಸಮ್ಮ. ಅಲ್ಕ ಎದೊಳ ಯಾಕೆ ನೀನು ಮನೆಗೆ ಸೇರ್ಸೋದು ಉಂಟೆ? ನಾನು ಮಾತ್ರ ನೀನು ಮನೆಗೆ ಸೇರ್ಸಕ್ಕಿಲ್ಲ. ನಮ್ಮ ಅಪ್ಪನ ಮನೆ ಎಲ್ಲ ಇದು ನೀನು ಸೇರ್ಸಕ್ಕೆ ಸಂಪಾದನೆ ಮಾಡಿ ನಡಿ. ಹೋಗ್ಬಿಟ್ಟು ಇಷ್ಟು ದಿನ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿದೆಯಲ್ಲ, 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಬಿಟ್ಟು ಬಂದು ಹೆಂಡತಿ ಮುಂದಕ್ಕೆ ಇಕ್ಕು. ತಗ ಇನ್ಮೇಲೆ ತಪ್ಪು ಮಾಡೋಕ್ಕಿಲ್ಲ, 10 ಲಕ್ಷ ರೂಪಾಯಿ ತಗ ಅಂತ ತಂದಿಕ್ಕು. ಆವಾಗ ನಾನು ಹೆಂಡತಿ ಸೋತ್ಬಿಟ್ಟು ಅಯ್ಯೋ ಪಾಪ ನನ್ನ ಗಂಡ ಹೆಂಗೋನವೇ ಒಳ್ಳೆನಾಗೋಗ್ಬಿಟ್ಟನಲ್ಲ ಅಂತ ಹೇಳ್ಬಿಟ್ಟು ಸೋತ್ಬಿಟ್ಟಾದ್ರೂ ಪರವಾಗಿಲ್ಲ, ನೀನು ಕ್ಷಮಿಸ್ಬಿಡ್ತಾಳೆ. ಅವಾಗ ಎಲ್ಲ ಸುರೈತದೆ. ಅದು ಬಿಟ್ಬಿಟ್ಟು ಹಿಂಗೇನ ಬೇವರ್ಸಿ ಆಟ ಆಡ್ಕೊಂಡು ಕುದ್ಕೊಬಿಟ್ಟು ನೀನು ಅಷ್ಟೇ ಮುಗೀತು. ನೀನು ಸಂಸಾರ ಉಳಿಬೇಕು ಅಂದರೆ ಎದ್ದೋಗಿ 10 ಲಕ್ಷ ರೂಪಾಯಿ ದುಡ್ಕೊಂಬಿಟ್ಟು ಬಾ. 10 ಲಕ್ಷ ಅಂದ್ರೆ ಸುಮ್ಮನೆ ಅಂತ ಅನ್ಕೊಬಿಟ್ಟಿನಮ್ಮ. 10 ಲಕ್ಷ ದುಡ್ಕೊಬಿಟ್ಟು ಬರೋದು ಅಂದ್ರೆ ಏನು ಅಷ್ಟೊಂದು ಸುಲಭನೇ? ಅಯ್ಯೋ ಬೇವರ್ಸಿ, ಎಲ್ಲ ಗೊತ್ತಿದ್ದು ಯವ್ವ, ಎಲ್ಲ ಗೊತ್ತಿದ್ದು 4ಕ್ಕೆ 10 ಲಕ್ಷ ರೂಪಾಯಿನ ಆ ಕುದುರೆ ಬಾಲು ಕಟ್ಬಿಟ್ಟು ಬಂದಿಲ್ಲ ನೀನು? ಅವಾಗ ಗೊತ್ತಾಗ್ಲಿಲ್ಲಮ್ಮ. ಕೊಯ್ಯ ಕಾಸು ಇತ್ತಲ್ಲಾದ್ರೂ ಬೆಲೆ ಗೊತ್ತಾಗ್ಲಿಲ್ಲ ಕಣಮ್ಮ ನಂಗಂತೂ. ಅದು ಕೊಯ್ಯಾಗ ಇದ್ದಿದ್ದು ಕಾಸು ಹೆಂಗೋ ಅನ್ನಿಸ್ಬಿಡ್ತು. ನಂಗಂತೂ ಏನು ಅರ್ಥನೇ ಆಗ್ಲಿಲ್ಲ. ಹೆಂಗೋ ಅನ್ನಿಸ್ಬಿಡ್ತಾ, ಅದಕ್ಕೆ ಹಿಂಗಾಗೋಗ್ಬಿಡ್ತು ಕಣಮ್ಮ. ಸರಿ ಬಿಡಮ್ಮ. ಅಯ್ಯೋ ಇಲ್ಲಿ ಮ್ಯಾಲೆ ಹಿಂಗೆ ಮಾಡೋಕ್ಕಿಲ್ಲ. ನಾನು ಹೆಂಡ್ತಿಗೆ ಒಂಚೂರು ಹೇಳಮ್ಮ ಒಳಗೆ ಬಿಟ್ಕ ಅಂತ ಹೇಳಿ ಪ್ಲೀಸ್ ಅಮ್ಮ. ಇನ್ನೊಂದ್ಕಿಂತ 10 ಲಕ್ಷ ರೂಪಾಯಿ ಇಲ್ಲ 10 ರೂಪಾಯಿನೂ ನಾನು ಎಲ್ಲನೂ ಹಿಂಗೆಲ್ಲ ಖರ್ಚು ಮಾಡಿ ಇದು ಮಾಡೋಕ್ಕಿಲ್ಲ ಕಣಮ್ಮ. ಕಿತ್ತೋಯ್ತಾವ್ ಕೆರ ಹಾಳಾಗೋಗು. ನಾನೇನು ಹೇಳಕ್ಕಿಲ್ಲ, ಸಾಯಿ ಹೋಗ್ಬಿಟ್ಟು ಎಲ್ಲ ಆಳ್ಬಾವಿ ಬಿದ್ಬಿಟ್ಟು ಸಾಯಿ. ಹತ್ತಾಗತ್ತ ಊರ್ಗನ ಕರ್ಮಾರಿತದೆ. ನಾನಂತೂ ಇನ್ನೇನು ಮಾತಾಡಕ್ಕಿಲ್ಲ ಮಗ. ಹೋಗಿ ಏನಾರ ಮಾಡ್ಕ. ನನಗೂ ಕೊಳ್ಳಿ ಹಿಂಡಿಸ್ತೈತೆ. ನನ್ನ ಮಗ ಅಲ್ವಾ, ಬಡಿತಿದ್ದೀನಲ್ಲ ಒಳಗೆ ಸೇರಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನನಗೂ ಅನ್ನಿಸ್ತೈತೆ. ಆದರೆ ನೀನು ನೀನು ಹೆಂಡ್ತಿದ್ ಕಣಪ್ಪ ಮನೆ, ನಂದಲ್ಲ. ನಂದಾಗಿದ್ರೆ ಸೇರಿಸ್ತಿದ್ದೆ. ಎತ್ಕೊಳ್ಳೋದ್ರೆ ಆಡ್ಸಿರಕೊಳ್ಳಲ್ವ ಒಟ್ಟು ಇರ್ತದೆ ನನಗೂ. ಚಿಕ್ಕ ಹುಡುಗನಾಗೆಲ್ಲ ಆಟ ಆಡಿಸಿ ಇವತ್ತಿಂತ ಬೀದಿಗೆ ಬಿಸಾಕ್ತಿದ್ದೀನಲ್ಲ ಅಂತ. ಆದರೆ ನಾನು ಏನು ಮಾಡೋ ಪರಿಸ್ಥಿತಿ ಇಲ್ಲ ಕಣ್ಮಗ. ಅಮ್ಮ ಹೆಂಗನ ಮಾಡಿ ಹೊಸಿ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ತಂದು ಹೆಂಡ್ತಿ ಕೈ ಕೊಡು.
ಅವಾಗ ನೀನು ಹೆಂಡ್ತಿ ಒಪ್ಕೊತಾಳೆ. ಅದು ಬಿಟ್ಬಿಟ್ಟು ನೀನು ಹಿಂಗೆ ಇದ್ರೆ ಅವಳು ಒಪ್ಕೊಳ್ಳೋದಿಲ್ಲ ಮಾಡೋದಿಲ್ಲ. ನೀನು ಒಳ್ಳೇನು ಅಂತ ಹೇಳ್ಬಿಟ್ಟು ಅವಳು ಮುಂದೆ ಪ್ರೂವ್ ಮಾಡಿ ನೀನು ಒಳ್ಳೆಯವನಾಗಿದ್ದೀಗ ಅಂತ ಹೇಳ್ಬಿಟ್ಟು ಅವಳಿಗೂ ಮನಸ್ಸು ಕರೋಗ್ಬಿಟ್ಟು ನನ್ನ ಗಂಡು ಒಳ್ಳೆನಾಗೋಗ್ಬಿಟ್ಟವನಲ್ಲ, ನನ್ನ ಗಂಡು ಒಳ್ಳೆನಾಗೋನಲ್ಲ ಅಂತ ಹೇಳ್ಬಿಟ್ಟು ಅವಳೇ ನಿನಗೆ ಬಂದು ಒಪ್ಕೊತಾಳೆ ನಿನ್ನ. ದೇವ್ರನ್ನೇ ಇಲ್ಲ ಅಂದರೆ ಮುಗೀತು ಅನ್ಕ ನಿನ್ನ ಕತೆ. ಹಿಂಗೆ ಬೀದಿ ಬಿಕ್ಕಾರಿ ಆಗು. ಅಲ್ಲ, ಈ ಊರಾಗ ನನಗೆ ಯಾರೂ ತುಪ್ಪ ಹಾಕಿಲ್ವಲ್ಲ ನನ್ನ ಮಕ್ಕಿಷ್ಟು, ಒಬ್ಬರಾದ್ರೂ ಆ ನನಗೋಸ್ಕರ ಅಂತ ಹೇಳ್ಬಿಟ್ಟು ಒಳೋರು ಇಲ್ವಲ್ಲ. ಈ ಊರಾಗ ನನಗೆ ಜಾಗ ಕೊಡೋರು ಒಬ್ರು ಕೊಡೋಕ್ಕಿಲ್ವಲ್ಲ. ಈ ಬಂಗಾರಮ್ಮನ ನಂಬ್ಕೊಬಿಟ್ಟು ಶಾನೆ ದೊಡ್ಡ ತೆಪ್ಪು ಮಾಡ್ಬಿಟ್ಟೆ. ಲೇ ಬಂಗಾರಮ್ಮ, ನಿನಗೊಂದು ಗತಿ ಕಾಣಿಸ್ತೀನಿ ಕಳ್ಳೆ ಬಿಡೋಕ್ಕಿಲ್ಲ ನಿನ್ನ. ನನ್ನೇ ಬೀದಿ ಭಿಕ್ಷುಕನಾಗಿ ಮಾಡ್ಬಿಟ್ಟಲ್ವ ನಿನಗೆ. ಆಮೇಕಿಂದ ನಿಂಗೈತೆ ಇಷ್ಟು ಬಿರ್ನ ನಿನ್ನ ಬಿಟ್ಬಿಟ್ರೆ ಆಯ್ತದ ನಿನ್ನ. ನಿನಗೊಂದು ಗತಿ ಕಾಣಿಸ್ಲಿಲ್ಲ ಅಂದರೆ ಕೇಳು, ನಿಂಗೆ ಸರಿಯಾದ ಒಂದು ಗತಿಯ ಕಾಣಿಸ್ತೀನಿ. ಬೊಡ್ಡ ಇದೆ. ಹಾಂ, ನಮ್ಮ ಅತ್ತೆ ಮನೆಗೆ ನಾನು ಹೋಗಲೇ ಇಲ್ಲ. ನಮ್ಮ ಅತ್ತೆ ಮನೆ ಐತಲ್ಲ ಊರಾಗೆ, ನಮ್ಮ ಅತ್ತೆ ಮನೆಗೆ ಊರಿಗೆ ಹೋಗ್ಬಿಟ್ಟು ಅಲ್ಲೇ ಸೆಟ್ಲ್ ಆದರೆ ಹೆಂಗಿರ್ತದೆ. ಇವ್ರು ಯಾರು ಸಹವಾಸನೂ ಬೇಡ. ಅತ್ತೆ ಕಾಲಿಗೆ ಬಿದ್ಬಿಟ್ಟು ಅತ್ತೆ ಅಂದ್ಬಿಟ್ರೆ ಸಾಕು. ನಮ್ಮ ಅತ್ತೆ ಅಯ್ಯೋ ಬಾಪ ತೆಗಿದು ಬಿಡು ಅಂತ ಒಂದೇ ಅಂತದೆ. ಹ್ಞೂ ಅಜ್ಜಿ ಬೇರೆ ಐತೆ, ಊರಿಗೆ ಹೋಗ್ಬಿಡ್ತೀನಿ ಅತ್ತಾಗೆ. ಇವನೇನು ಇವ್ರು ಹೆಂಡ್ತಿ ಕೈ ಕಡಿಯೋಕ್ಕಾಯ್ತದ. ಈ ಊರಾಗೆ ಎಷ್ಟು ದಿನ ಅಂತ ಇಲ್ಲೇ ಇರೋದು. ಎಳ್ನೀರು ಕುಡ್ಕೊಂಡೆಲ್ಲ ಜೀವನ ಮಾಡ್ಕೊಂಡು ಕುಂತ್ಕೊಳಕ್ಕಾಯ್ತದ. ಆಗಕ್ಕಿಲ್ಲ. ಒಳ್ಳೆ ಕೆಲಸ ನೀನು ಮಾಡ್ತಾ ಇವ್ನಿ. ನಾನಂತೂ ಫಸ್ಟು ಹೊಂಟೋಗ್ಬಿಡ್ತೀನಿ. ಹೋಗ್ಬಿಟ್ಟು ಆರಾಮಾಗಿ ನಮ್ಮ ಅತ್ತೆ ಮನೆಗೆ ಸೆಟ್ಲ್ ಆಗ್ಬಿಡ್ತೀನಿ. ಈ ಬಿತ್ರಿಗಳೆಲ್ಲ ಯಾವ ಲೆಕ್ಕ, ಹೆಂಗಸ್ರಿಂದ ನಂಗೆ ನೆಮ್ಮದಿನೂ ಇಲ್ಲ, ಸಮಾಧಾನನೂ ಇಲ್ಲ. ಇಬ್ಬರನ್ನೂ ಉಗುತ್ತು ಬಿಸಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಒಯ್ತೀನಿ ಬಿಡು. ಯಾಕೋ ಬಂಗಾರಮ್ಮನ ಮನೆಯಿಂದ ವಾಪಸ್ ಬಂದನು, ಇನ್ನೂ ಯಾವ್ದು ಮನೆಗೆ ಹೋಗಿಲ್ವಾ? ಅಂತೂ ಬೀದಿ ಬಿಕಾರಿಯಾಗಿ ಹೋಗ್ಬಿಟ್ಟು ಅಲಿತಾ ಇದೀಯ ಅನ್ನೋ. ಊರ್ ಬಿಟ್ಬಿಟ್ಟು ಹೋಗಿರ್ತೀಯ ಇಷ್ಟೊತ್ತಿಗೆ ಅಂತ ಅನ್ಕೊಂಡೆ. ಇನ್ನೂ ಊರ್ ಬಿಟ್ಟು ಹೋಗೇ ಇಲ್ವಲ್ಲ ನೀನು? ಹಾ, ಬೀದಿ ಬಿಕಾರಿಯಾಗಿ ನನಗೇನು ಯಾರು ಗತಿಲ್ಲ ಅಂತ ಅನ್ಕೊಂಡ್ಬಿಟ್ಟ. ನನಗೆ ನಮ್ಮ ಅತ್ತೆ ಐತೆ, ನಮ್ಮ ಅತ್ತೆ. ಹ್ಞೂ, ನಮ್ಮ ಅತ್ತೆ ಯಾವತ್ತಿದ್ರು ನನ್ನ ಕಡೆ ನೀನೇ ಸಪೋರ್ಟ್. ನಮ್ಮ ಅತ್ತೆ ಅದಕ್ಕೇನೇ ನಾನು ನಮ್ಮ ಅತ್ತೆ ಹತ್ರನೇ ಹೋಗ್ತೀನಿ. ಹಾಂ, ಬೀದಿ ಬಿಕಾರಿ ಅಂತೂ ಆಗೋದಿಲ್ಲ ನಾನು. ಏನೋ ನಮ್ಮ ಅತ್ತೆ ಫಿಟ್ಟಿಂಗ್ ಇಕ್ಬಿಟ್ಟು ಓಡಿಸಿದ ತಕ್ಷಣ ನಾನು ಬೀದಿ ಬಿಕಾರಿ ಆಗೋಗ್ಬಿಟ್ಟೆ ಅಂತ ಅನ್ಕೊಂಬಿಟ್ಟ. ಚಾನ್ಸ್ ಏನೇ ಇಲ್ಲ ಬೀದಿ ಬಿಕಾರಿ ಆಗಕ್ಕೆ. ಫಸ್ಟ್ ಈ ಊರಿಂದ ಜಾಗ ಖಾಲಿ ಮಾಡ್ಕೊಂಡು ಹೋದ್ರೆ ಒಂದು ತಿಂಗಳು ಈ ಊರಿಗೆ ಬರ್ಬೇಡ. ಆಮೇಲೆ ನಿಂಗೆಲ್ಲ ಒಳ್ಳೆದೇನೇ ಆಗ್ತೈತೆ, ಸರಿನಾ? ಒಂದು ತಿಂಗಳು ಗಂಟ ಎಲ್ಲನ ಬೇರೆ ಕಡೆ ಜಂಪ್ ಆಗಿ ಹೋಗ್ಬಿಡು. ಆಮೇಲೆ ನೋಡು, ನಿನ್ನ ಭವಿಷ್ಯ ಹೇಳ್ತಿದ್ದೀನಿ, ಚೆನ್ನಾಗಿರ್ತೀಯ. ಫಸ್ಟು ಲಗೇಜ್ ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೊರಟ್ಬಿಡು. ನೀನು ಯಾರೋ ಕೇಳಕ್ಕೆ, ನಾನು ಹೋಗ್ತೀನಿ ಸುಮ್ಮನಿರೋ. ನನಗೇನು ಗೊತ್ತಿಲ್ವಾ? ಫೋನ್ ಮಾಡಿ ಕರಿತಾವ್ರು ನನಗೆ. ಏನಂತ ಮನೆಯಿಂದ ಹೊರಗಡೆ ಹಾಕಿದ್ರೇನಂತೆ, ನಮ್ಮನೆಗೆ ಬಾ ಅಂತ ಎಲ್ಲರೂ ಮೆಸೇಜ್ ಮೇಲೆ ಮೆಸೇಜ್, ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ಯಾರ ಮನೆಗೆ ಹೋಗ್ಲಿ ಅಂತ ಯೋಚನೆ ಮಾಡ್ಕೊಂಡು ಕುಂತಿದ್ದೆ ಅಷ್ಟೇನೇ ಇಲ್ಲಿ. ನಾನೇನು ಗೊತ್ತಿಲ್ದಿದ್ದಂಗೆ ಬೀದಿಗೆ ಬಿದ್ದಿಲ್ಲ ನಾನು, ಸರಿನಾ? ಈಗ ಅಷ್ಟೇ ನನ್ನ ಮನೆಗೆ ನಮ್ಮ ಅತ್ತೆ ಮನೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಟಾಟಾ, ಬಾಯ್. ಬಿಟ್ಟು ಬಿಲ್ಡಪ್ಗೇನು ಕಮ್ಮಿ ಇಲ್ಲ ಇವನು.